ನಮ್ಮ ಸ್ಟೂಡೆಂಟ್ಸ್ ಸಾಕಷ್ಟು ಜನ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಒಂದು ಕಾಮನ್ ಕ್ವಶನ್ ಕೇಳ್ತಾ ಇರ್ತಾರೆ. ಅದೇನು ಅಂದ್ರೆ ಪ್ರೋಟೀನ್ ತಿನ್ನೋದು ಅಷ್ಟು ಒಳ್ಳೇದಲ್ಲ, ಪ್ರೋಟೀನ್ ತಿಂದ್ರೆ ಬಾಡಿ ಮೇಲೆ ಏನೋ ರಾಂಗ್ ಎಫೆಕ್ಟ್ ಆಗುತ್ತೆ ಅಂತ ಎಲ್ಲ ಕೇಳ್ತಿರ್ತಾರೆ. ಸೊ ಆ ಥರ ಎಲ್ಲ ಏನಿಲ್ಲ, ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಸೊ ಪ್ರೋಟೀನ್ ನಮ್ಮ ಬಾಡಿಗೆ ಬೇಕೇ ಬೇಕು, ಊಟದಲ್ಲಿ ನಾವು ಪ್ರೋಟೀನ್ ತಿನ್ನಲೇಬೇಕು. ಸೊ ನಮ್ಮ ಹೈಟ್ ಪ್ರಕಾರ ನಮ್ದು ವೆಯ್ಟ್ ಇರಬೇಕು, ನಮ್ಮ ವೆಯ್ಟ್ ಪ್ರಕಾರ ನಾವು ಪ್ರೋಟೀನ್ನ ಡೈಲಿ ಇಷ್ಟು ಅಂತ ಕೊಡಲೇಬೇಕು ಕ್ಯಾಲ್ಕುಲೇಷನ್ ಮಾಡಿಕೊಂಡು. ಸೊ ಪ್ರೋಟೀನ್ ನಮ್ಮ ಮಸಲ್ಸ್ಗೆ ಊಟ. ಸೊ ಪ್ರೋಟೀನ್ ತಿಂದರೆ ಮಸಲ್ಸು ಸ್ಟ್ರಾಂಗ್ ಆಗಿರುತ್ತೆ, ಮಸಲ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಸೊ ಮಸಲ್ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಏನು ಬೆನಿಫಿಟ್ಟು ಅಂತ ಅಂದರೆ, ನಮ್ಮದು ಫಸ್ಟು ಇಮ್ಯುನಿಟಿ ಸ್ಟ್ರಾಂಗ್ ಆಗಿರುತ್ತೆ. ನಾವು ಪದೇ ಪದೇ ಇನ್ಫೆಕ್ಷನ್ಸ್ ಆಗೋದು ಕಡಿಮೆ ಆಗುತ್ತೆ. ಸೊ ಇನ್ಫೆಕ್ಷನ್ಸ್ ಆದರೂ ಬೇಗ ರಿಕವರಿ ಆಗ್ಬಿಡ್ತೀವಿ, ಇಂಜುರೀಸ್ ಆದರೂ ಬೇಗ ರಿಕವರಿ ಆಗ್ಬಿಡ್ತೀವಿ. ಮತ್ತು ಸ್ಕಿನ್ ಟೈಟ್ ಆಗಿರುತ್ತೆ, ನಮ್ಮ ಬಾಡಿ ಶೇಪಲ್ಲಿರುತ್ತೆ, ಫಿಟ್ನೆಸ್ ಕಡೆ ಗಮನ ಕೊಡ್ಬೋದು, ನಾವು ಯಂಗಾಗಿ ಕಾಣಿಸ್ತೀವಿ, ವಯಸ್ಸಾದರೂ ಚಿಕ್ಕವ್ರ ಥರ ಕಾಣಿಸ್ತಾ ಇರ್ತೀವಿ, ಜಾಸ್ತಿ ಸ್ಟ್ಯಾಮಿನಾ ಇರುತ್ತೆ, ತುಂಬ ದೂರ ಓಡಿದ್ರೂ ಬೇಗ ಸುಸ್ತಾಗಲ್ಲ, ಈ ಥರ ಎಲ್ಲ ಇರುತ್ತೆ. ನಾವು ಬೇಗ ಇನ್ಫೆಕ್ಷನ್ಸು ಮತ್ತು ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ ಬ್ಯಾಲೆನ್ಸಲ್ಲಿ ಇಟ್ಕೋಬೋದು ನಾವು ಪ್ರೋಟೀನ್ನ ಬ್ಯಾಲೆನ್ಸ್ ಮಾಡಿದ್ರೆ. ಅದ್ರ ಜೊತೆಯಲ್ಲಿ ಇನ್ನೂ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಆರ್ಗನ್ಸು, ಹಾರ್ಟು, ಲಿವರ್, ಕಿಡ್ನಿ, ಲಂಗ್ಸು, ಈ ಥರ ಆರ್ಗನ್ಸ್ ಎಲ್ಲ ರೆಡಿ ಆಗಿರೋದೇ ಪ್ರೋಟೀನಿಂದ, ಯಾಕೆಂದರೆ ಅದೆಲ್ಲ ಮಸಲ್ಸೇ. ಸೊ ಆರ್ಗನ್ಸ್ ಎಲ್ಲ ಸ್ಟ್ರಾಂಗ್ ಆಗಿ ಹೆಲ್ತಿಯಾಗಿ ಕೆಲಸ ಮಾಡಬೇಕು ಅಂತ ಅಂದರೆ ನಾವು ಪ್ರೋಟೀನ್ನ ಕೊಡಲೇಬೇಕು. ಥ್ಯಾಂಕ್ ಯು.